ಮೋಸ ಹೋಗುವವರು ಎಲ್ಲಿಯವರೆಗೂ ಇರುತ್ತಾರೆ, ಮೋಸ ಮಾಡುವವರು ಅಲ್ಲಿಯವರೆಗೂ ಇರುತ್ತಾರೆ ಎನ್ನುವುದಕ್ಕೆ ಇದು ಒಳ್ಳೆಯ ಉದಾಹರಣೆ. ಹೌದು, ಫರ್ನಿಚರ್ ವ್ಯಾಪಾರಿ ನಕಲಿ ಚಿನ್ನವನ್ನು ಮಾರಲು ಬಂದಿದ್ದ ವ್ಯಕ್ತಿಯ ಬಂಧನ. ಪಟ್ಟಣದ ಆನ್ಗೋಲ್ ರಸ್ತೆಯ ಫರ್ನಿಚರ್ ವ್ಯಾಪಾರಿ ಅನ್ವರ್ ಬಾಷಾ ದೆಹಲಿ ಮೂಲದವನೆಂದು ತಿಳಿಸಿ ನಕಲಿ ಚಿನ್ನದ ಸರ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಮೊಳಕಾಲ್ಮೂರು ಪೊಲೀಸರು ಶನಿವಾರ ಬಂಧಿಸಿದ್ದಾರೆ. ಬಂಧಿತ ಆರೋಪಿಯನ್ನು ಬೆಂಗಳೂರು LBS ನಗರದ ಸ್ತಂಬೋರ್ಡ್ ಜಿಪಡಿ ಮೂಲದ ದೇವಿಲಾಲ್ 59 ಎಂದು ಗುರುತಿಸಲಾಗಿದೆ. ಕಳೆದ 2 ದಿನಗಳ ಹಿಂದೆ ಪಟ್ಟಣಕ್ಕೆ ಆಗಮಿಸಿದ ದೇವಿಲಾಲ್, ನನ್ನದು ದೆಹಲಿ, ನಾವು ಬಿಜಾಪುರದಲ್ಲಿ ಮನೆ ಕಟ್ಟಲು ನೆಲವನ್ನು ಅಗೆದಾಗ ಬಂಗಾರ ಇರುವ ಉಂಡಿ ದೊರೆತಿದೆ. ಇದನ್ನು ಸ್ಥಳೀಯರಿಗೆ ಮಾರಾಟ ಮಾಡಿದರೆ ಅವರವರಿಗೆ ತಿಳಿಯುತ್ತದೆ, ಹಾಗಾಗಿ ಕಡಿಮೆ ಬೆಲೆಗೆ ನಿಮಗೆ ಕೊಡುತ್ತೇನೆ ಎಂದು ಡೀಲ್ ಕುದುರಿಸಿಕೊಂಡು 2 ದಿನದ ನಂತರ ಶಾಂಪಲ್ ತರುತ್ತೇನೆ ಎಂದು ಹೇಳಿ ವಾಪಸ್ಸಾಗಿದ್ದಾನೆ. ಶನಿವಾರ ಬೆಳಿಗ್ಗೆ ಪುನಃ ಆಗಮಿಸಿ 2 ಕೆಜಿ ತೂಕದ ಚಿನ್ನವನ್ನು 30 ಲಕ್ಷ ರುಗೆ ಕೊಡುವುದಾಗಿ ತಿಳಿಸಿದ್ದಾನೆ. ತನ್ನಲ್ಲಿನ ಉದ್ದನೆಯ ಸರದ ತುಂಡನ್ನು ಕತ್ತರಿಸಿಕೊಟ್ಟು ಇದನ್ನು ಪರೀಕ್ಷಿಸಿ ನೋಡು ಎಂದು ತಿಳಿಸಿದ್ದಾನೆ. ಇಷ್ಟೊಂದು ಪ್ರಮಾಣದ ಚಿನ್ನವನ್ನು ಕೇವಲ 30 ಲಕ್ಷ ರುಗೆ ಕೊಡುವುದಾಗಿ ತಿಳಿಸಿದ್ದಕ್ಕೆ ಅನುಮಾನಗೊಂಡ ಖರೀದಿದಾರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ಈ ಚಿನ್ನವನ್ನು ಅಕ್ಕಸಾಲಿಗರ ಬಳಿ ಪರೀಕ್ಷಿಸಿದಾಗ ಇದು ನಕಲಿ ಎಂದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ಈ ವಂಚಕನ ವಿರುದ್ಧ ಪ್ರಕರಣ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ, ತನಿಖೆ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಐ ವಸಂತ್ ಅಸೋಡೆ, ಸಬ್ ಇನ್ಸ್ಪೆಕ್ಟರ್ ಪಾಂಡುರಂಗಪ್ಪ, ಪೊಲೀಸ್ ಸಿಬ್ಬಂದಿ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.